Dear student, good morning all of you. So today we are going to start with a new topic, that is problems on balls. ಅಂದ್ರೆ ಸೊ ಚೆಂಡುಗಳ ಬಗ್ಗೆ ಐ ಮೀನ್ ಬಾಲ್ಸ್ ಗಳ ಬಗ್ಗೆ ಆಕ್ಚುಲಿ ಸೊ ನಾವು ಪ್ರೊಬಬಿಲಿಟಿ ನಲ್ಲಿ ಹೇಗೆ ಸಾಲ್ವ್ ಮಾಡೋಂಥದನ್ನ ಆಕ್ಚುಲಿ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಈ ಪ್ರಾಬ್ಲಮ್ ನೋಡ್ತಾ ಬನ್ನಿ. ಸೊ ದೇರ್ ಆರ್ 6 ಬ್ಲಾಕ್ ಅಂಡ್ 10 ವೈಟ್ ಬಾಲ್ ಇನ್ ಎ ಬಾಕ್ಸ್. ಅಂದ್ರೆ ಬಾಕ್ಸ್ ಅಲ್ಲಿ 6 ಬ್ಲಾಕ್ ಬಾಲ್ ಅಂಡ್ 10 ವೈಟ್ ಬಾಲ್ಸ್ ಇದೆ. If 3 balls are drawn one after another at a random ಅಂದ್ರೆ ಸೊ 3 ಬಾಲ್ ನ ಡ್ರಾ ಮಾಡಿದ್ರೆ ಒನ್ ಆಫ್ಟರ್ ಅನದರ್ ಅಂದ್ರೆ ನೋಡಿ ಒಂದಾದ ನಂತರ ಒಂದು ಡ್ರಾ ಮಾಡಿದ್ರೆ ಈ ತರ ಒಂದು ಸೆಂಟೆನ್ಸ್ ಆಕ್ಚುಲಿ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಸೊ ನೀವು ಅದನ್ನ ಯಾವ ರೀತಿ ಬರೀಬೇಕು ಅಂತ ಹೇಳ್ತಾ ಹೋಗ್ತೇನೆ. ಪ್ಲೀಸ್ ಕೇರ್ಫುಲ್. ಒನ್ ಆಫ್ಟರ್ ಅನದರ್ ಒಂದು ಆದ ನಂತರ ಒಂದನ್ನ ಡ್ರಾ ಮಾಡ್ತಾ ಬರ್ತಾರೆ ಹಿಂಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ಪ್ರೊಬಬಿಲಿಟಿ ದಟ್ ಆಲ್ ದ 3 ವೈಟ್ಸ್ ಅಂದ್ರೆ ಸೊ ವೈಟ್ ಆಕ್ಚುಲಿ ಏನಾಗಿದೆ ಹಂಗೆ ಅದನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ವೈಟ್ ನ ಏನ್ ಮಾಡಿದಾರೆ ಹಿಂಗೆ ಡ್ರಾ ಮಾಡ್ತಾ ಬಂದಿದ್ದಾರೆ ಹಿಂಗೆ. ಫಸ್ಟ್ ಆಫ್ ಆಲ್ ನಾವು ನೋಡುವಾಗ ನಾವಿಲ್ಲಿ ಮೊದಲನೇದಾಗಿ ನಿಮಗೆ ದ ಪ್ರೊಬಬಿಲಿಟಿ ಆಫ್ ಫಸ್ಟ್ ಡ್ರಾನ್ ಅಂತಂದ್ರೆ ಇಸ್ ವಾಟ್ ಪಿ ಆಫ್ ಎ. ಪ್ರೊಬಬಿಲಿಟಿ ಆಫ್ ಫಸ್ಟ್ ಮೊದಲನೇ ಒಂದು ಬಾಲ್ ನ ಡ್ರಾ ಮಾಡಿದ್ದಾರೆ. ಮಾಡೋದಕ್ಕೆ ಸೊ ಮೂವ್ ಆಗ್ತಿದ್ದಾರೆ ಅಂತಂದ್ರೆ ಪಿ ಆಫ್ ಎ ಅಂತ ನಾವು ತಗೊಳ್ತೀವಿ. ಫಾರ್ಮುಲಾ ಯು ನೋ ವೆರಿ ವೆಲ್, ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ನಾವು ತಗೊಳ್ತೀವಿ. ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ತಗೊಳ್ತೀವಿ. ಸೊ ಎನ್ ಆಫ್ ಎಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ನೋಡಿ 6 ಬ್ಲಾಕ್ 10 ವೈಟ್ ಇದೆ. 6 ಬ್ಲಾಕ್ ಪ್ಲಸ್ 10 ವೈಟ್ ಇದೆ. ಟೋಟಲ್ ಎಷ್ಟಾಯ್ತು ನಿಮಗೆ 16 ಆಯ್ತು. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಇದನ್ನ ನಾವು ಎನ್ ಆಫ್ ಎಸ್ ಅಂತ ಕರಿತಾ ಹೋಗ್ತೀವಿ ನಾವು. ಟೋಟಲ್ ಇನ್ಕ್ಲೂಡಿಂಗ್ ಆಲ್ ಬಾಲ್ಸ್ ಎಲ್ಲ ಸೇರಿ 16 ಆಗ್ತಾ ಹೋಗ್ತದೆ. ಸೊ ನಮ್ಗೆ ಪರ್ಟಿಕ್ಯುಲರ್ ಆಗಿ ಮೊದಲನೇದಾಗಿ ಏನ್ ಹೇಳಿದ್ರೆ ನಮ್ಗೆ ಸೊ 3 ವೈಟ್ ಅಂತ ಹೇಳ್ತಾ ಹೋಗಿದ್ದಾರೆ. ಯಾವ್ದು ವೈಟ್ ನ ಫೋಕಸ್ ಮಾಡ್ಬೇಕು ಅಂತ ನಮ್ಗೆ ಹೇಳಿದಾರೆ. ಯಾವ್ದಲ್ವಾ ಇಲ್ಲಿ ಈಗ ಫಸ್ಟ್ ಡ್ರಾ ಮಾಡ್ತಾ ಇರೋದು ನಾವೀಗ ಅದ್ರಿಗೆ ಹೇಳ್ತದೆ ಸೊ ಏನಾಗ್ತದೆ 10 ವೈಟ್ ಅಂತ ನಾವೀಗ ತಗೊಳ್ತಾ ಇದೀವಿ. ನಮ್ಗೆ ಏನಾಗ್ತದೆ ಸೊ 10 ವೈಟ್ ಅಂತ ನಮಗೆ ತಗೊಳ್ತಾ ಹೋಗ್ತೀವಿ. ಸೊ ಅದನ್ನೇ ಬಂದಾಗ ಎನ್ ಆಫ್ ಎಫ್ ಏನಾಗ್ತಿಗೆ ನೋಡಿ ಏನ್ ಕ್ವಶನ್ಸ್ ಕೇಳಿದಾರಿಗೆ 3 ಸಹಿತ ಏನಿದೆ 3 ಬಾಲ್ಸ್ ಏನಿದೆ ವೈಟ್ ಇದೆ ಅಂತ ಹೇಳಿದಾರೆ. 3 ಬಾಲ್ ಸಹಿತ ವೈಟ್ ನೇ ಡ್ರಾ ಮಾಡಿದ್ದಾರೆ. ಅಲ್ಲಿಗೆ ಯಾವ್ದನ್ನು ತಗೊಳ್ತೀವಿ 10. ಸೊ ವೈಟ್ ಅಲ್ಲಿಗೆ ಎನ್ ಆಫ್ ಎಫ್ ಏನ್ ಬಂತು 10 ಬಂತು. ಎನ್ ಆಫ್ ಎಸ್ ಟೋಟಲ್ 16 ಆಯ್ತು. ಸೊ 10/16 ಅಂತ ಮಾಡಿದ್ರೆ ಏನ್ ಬರುತ್ತೆ ಅಲ್ಲಿಗೆ 10/16 ಅಂತ ಬಂದ್ರೆ 0.625 ಬರುತ್ತೆ. ಆರ್ 62.5% ಬರ್ತಾ ಹೋಗ್ತದೆ. ನಾವು ನೋಡ್ತಾ ಹೋಗ್ಬೋದು ಹಿಂಗೆ 0. ಸೊ ಇಷ್ಟು ಬರ್ತಾ ಹೋಗ್ತದೆ. ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೊಬಿಡಿ. ನಮ್ಗೆ ಏನಾಗ್ತದೆ ಪ್ರಾಬ್ಲಮ್ ಕೊನೆಗೆ ನಾವು ಮಾಡೋಣ ಅಂತ ನಾವು ಆಯ್ತಾ. ಸೊ ನಾವು ಇಲ್ಲಿಗೆ 10/16 ಬರುತ್ತೆ. ಓಕೆನಾ. ಸೊ ಇದು ಹೇಗೆ ಬಂದಿದೆ ಅಂತ ಗೊತ್ತಾಗಿದೆ ನಿಮ್ಗೆ. ಇದೀಗ 10/16 ಬರುತ್ತೆ. ದೆನ್ ಸೊ ಇದು ಹಾಗೆ ಬರ್ಕೊಳ್ತೀನಿ ನೋಡಿ. ಈಗ ಸೆಕೆಂಡ್ ಡ್ರಾನ್ ಸೇಮ್ ಅದೇ ನೋಡಿ. ಪಿ ಆಫ್ ಎ ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತಂದ್ರೆ ಇಲ್ಲಿ ನೋಡಿ ಎರಡನೇ ಬಾಲ್ ಡ್ರಾ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಬಾಲ್ ಆಲ್ರೆಡಿ ಡ್ರಾ ಆಗಿದೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಬಾಲ್ಸ್ ಅಲ್ಲಿ ಒಂದೊಂದು ತೆಗಿಬೇಕಲ್ಲ. ಫಾರ್ ಎಕ್ಸಾಂಪಲ್ ನೋಡಿ ನಮ್ಮನೆ ಒಂದು ಹೇಗೆ ತಗೊಳ್ಬಹುದು ಅಂತಂದ್ರೆ ಸೊ ಯಾವ್ದೋ ಒಂದು ಚೀಟಿ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ. ಹಿಂಗೆ ಟೋಟಲ್ ಆಕ್ಚುಲಿ ಏನಾಗ್ತದೆ 30 ಜನ ಇರ್ತಾರೆ. ಅದರಲ್ಲಿ 30 ಜನ ಇರ್ತಾರೆ ಅಂದ್ರೆ 30 ಜನದಲ್ಲಿ ಮೊದಲನೇ ಇದ್ದಾಗ ಏನಾಗುತ್ತೆ ಟೋಟಲ್ ಚೀಟಿ ನಡೀತದೆ. ಸೊ ದಟ್ ಇಸ್ ಕಾಲ್ಡ್ ಆಸ್, ನಾವ್ ಇಲ್ಲಿ ಏನ್ ಮಾಡ್ತೀವಿ 16 ಅಂತ ತಗೊಂಡ್ವಿ ನಾವ್ ಇಲ್ಲಿಗೆ. ಅದೇ ರೀತಿ 30. ಸೊ ಒಬ್ಬ ಅದ್ರಲ್ಲಿ ಏನಾಗ್ತದೆ ಲೆಫ್ಟ್ ಆಗ್ತಾನಿಗೆ, ಒಬ್ಬ ಅದನ್ನ ತಗೊಂಡಾಗ ಡ್ರಾ ಮಾಡ್ಕೊಂಡಾಗ ಏನಾಗ್ತದೆ 29 ಆಗ್ತದೆ. ಸೊ ಅದನ್ನೇ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಎನ್ ಆಫ್ ಎಸ್ ಏನಾಗ್ತಲ್ಲ ಇವಾಗ 15 ಆಗ್ತಾ ಬರ್ತದೆ. ಏನಾಗ್ತದೆ ಇಲ್ಲಿ ಒಬ್ಬ ಓದ ಅಲ್ಲಿಗೆ ತಗೊಂಡಾಯ್ತಲ್ಲಿಗೆ. ಸೊ ಅಲ್ಲಿಗೆ ಏನಾಗ್ತಿಗೆ ಸೊ ಮುಗೀತು. ಟೋಟಲ್ ಅಲ್ಲಿ ಒಂದು ಕ್ಲಿಯರ್ ಆದ್ಮೇಲೆ 15 ಬಂತು. ಅದೇ ಎನ್ ಆಫ್ ಎಫ್ ಫೇವರಬಲ್ ಔಟ್ಕಮ್ಸ್ ಎಷ್ಟು ಡ್ರಾ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಡ್ರಾ ಆಯ್ತು ನೋಡಿ. ಇಲ್ಲಿ ಫಸ್ಟ್ ಡ್ರಾ ಏನ್ ಮಾಡಿದ್ರು 10 ಬಂತು. ಈಗ ಒಂದು ಡ್ರಾ ಆದ್ಮೇಲೆ ಇದರಲ್ಲಿ ಒಂದು ಲೆಸ್ ಮಾಡಿ 10 ಅಲ್ಲಿ 1 ಓವರ್ ಎಷ್ಟು ಬಂತು ಅಲ್ಲಿಗೆ ಸೊ 9. ಗೊತ್ತಾಯ್ತಾ. 10 ಅಲ್ಲಿ 1 ಓವರ್ ಏನಿದೆ ಸೊ 9 ಬರ್ತಾ ಹೋಗ್ತದೆ. ಸೊ ಇದ್ರಲ್ಲೂ ಲೆಸ್ ಮಾಡ್ತೀವಿ, ಇದ್ರಲ್ಲೂ ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಆಯ್ತು. ಸೊ ನೆಕ್ಸ್ಟ್ ಥರ್ಡ್ ಡ್ರಾನ್ ಅಂತಂದ್ರೆ ಪಿ ಆಫ್ ಎ ಸೇಮ್ ಫಾರ್ಮುಲಾ ಬರುತ್ತೆ. ಅಂದ್ರೆ ಏನ್ ಬರುತ್ತೆ ಅಲ್ಲಿಗೆ ಸೊ ಇಲ್ಲಿ 2 ಡ್ರಾ ಆಯ್ತು ಈಗ. ಸೊ 1 ಬಾಲ್ ಇಲ್ಲಿ ಮಾಡಿದ್ವಿ. ಸೊ
ಸೊ ಎರಡನೇ ವೈಟ್ ಬಾಲ್ ಆಯ್ತು. ಸೊ ಅಲ್ಲಿ ಏನ್ ಬರ್ತದೆ 8/14 ಬರ್ತದೆ. 8/14 ಬರ್ತಾ ಹೋಗ್ತದೆ. ಹಿಂಗೆ ಬರ್ತಿದೆ ಹಿಂಗೆ ನೋಡಿ, ಎಲ್ಲಾನು ಅಷ್ಟೇ ಒನ್ ಆಫ್ಟರ್ ಅನ್ನೋದ ಒಂದಾದ ನಂತರ ಒಂದು ಬಾಲ್ ನ ಡ್ರಾ ಮಾಡಿದ್ದಾರೆ. ಸೊ ಹಾಗಾಗಿ ಒಂದನ್ನ ಕಡಿಮೆ ಮಾಡ್ತಾ ಬರ್ತದೆ. ನ್ಯೂಮರೇಟರ್ ಅಲ್ಲೋದೇ ಡಿನಾಮಿನೇಟರ್ ಸಹಿತ ಕಡಿಮೆ ಮಾಡ್ತಾ ಬರ್ಬೇಕಾಗ್ತದೆ. ಹಾಗಾಗಿ ಆಕ್ಚುಲಿ ನಾವು ನೋಡಿ ಇಲ್ಲಿ ಟೋಟಲ್ ಅಲ್ಲಿ ಆಕ್ಚುಲಿ ಚೀಟಿ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ. ಸೊ 30 ಜನ ಇರೋಂಥದ್ರಲ್ಲಿ ಏನಾಯ್ತು ಹಿಂಗೆ, ನಮಗೆ ಟೋಟಲ್ ಒಂದು ಚೀಟಿ ಮಾಡಿದಾಗ ಅದ್ರಲ್ಲಿ ಒಬ್ಬ ಹೋದ ಎಷ್ಟು 29 ಬಂತು. 29 ಬಂದ್ರೆ ನೋಡಿ ಅವನನ್ನ 20 ಇಲ್ಲೂ ಸಹಿತ ಬಿಟ್ವಿ ನಾವಿಲ್ಲಿ 30ರಲ್ಲಿ 29 ಬಿಟ್ವಿ. ಅರ್ಥ ಆಯ್ತು ಹಿಂಗೆ. ಅವನು ಆಕ್ಚುಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ, ಬಟ್ ಅವನು ಲೆಕ್ಕಕ್ಕಿರಲ್ಲ ಅಲ್ಲಿ ಹಿಂಗೆ. ಅದಾಗ್ತಿಲ್ಲ. ಸೊ ಅದನ್ನ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಒಂದು ಕಡಿಮೆ ಆಯ್ತು, ಒಂದೇನಾಯ್ತು. ಸೊ ಒಂದು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೇನೆ ಇಲ್ಲೂ ಸಹಿತ ನಾವೇನ್ ಮಾಡಿದ್ವಿ ಹಿಂಗೆ. ಸೊ ಬಾಲ್ಸ್ ಗಳನ್ನ ಪಿಕ್ ಮಾಡಿದ ನಂತರ ಅವರು ಒಬ್ರು ಲೆಫ್ಟ್ ಹಾಕ್ತಾರೆ. ಸೊ ಅದು ನೆಕ್ಸ್ಟ್ ಡ್ರಾ ಏನ್ ಮಾಡಿದಾರೆ ಅದನ್ನ ಕಂಟಿನ್ಯೂಷನ್ ಆಗ್ತದೆ. ಈಗ ಪ್ರೊಬಬಿಲಿಟಿ ಆಫ್ ಆಲ್ 3 ವೈಟ್ಸ್, ಪ್ರೊಬಬಿಲಿಟಿ ಆಫ್ ಆಲ್ 3 ವೈಟ್ ಇಲ್ಲಿದೆ ನೋಡಿ, 3 ವೈಟ್ಸ್ ಅಂತ ಬಂತಲ್ಲ ಈಗ. ಸೊ ಅದನ್ನ ಬಂದಾಗ ಎಲ್ಲಾನು 1 by 1 ಬರ್ಕೊಳ್ಳಿ. ಅಂದ್ರೆ ಪಿ ಆಫ್ ಎ ಅಂಡ್ ಪಿ ಆಫ್ ಬಿ ಅಂಡ್ ಪಿ ಆಫ್ ಸಿ ಅಂಡ್ ಅಂತ ಬಂದಾಗ ನಾನು ನಿಮ್ಗೆ ಹೇಳಿದೀನಿ ಯಾವಾಗಲೂ ಸಹಿತ ಆಕ್ಚುಲಿ ಇಂಟು ಮಾಡಬೇಕಾಗ್ತದೆ. ಅದನ್ನೇ ನಾವೇನ್ ಮಾಡ್ತೀವಿ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಅಂತ ನಾವು ತಗೊಳ್ತಾ ಹೋಗ್ತೀವಿ. ಇಲ್ಲಿಗೆ ಇದನ್ನ ಬೇಕಾದ್ರೆ ನಾವು ಇಲ್ಲಿಗೆ ಇದನ್ನ ಪಿ ಸೆಕೆಂಡ್ ರಾಂಗ್ ಅಂತ ಪಿ ಆಫ್ ಬಿ ಅಂತ ಬೇಕಾದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನ ಪಿ ಆಫ್ ಸಿ ಅಂತ ಬೇಕಾದ್ರೆ ತಗೊಳ್ಳಿ ಥರ್ಡ್ ನ. ಸೊ ಅದನ್ನ ನಾವೀಗ ಬರ್ಕೊಂಡಿರೋದ್ರಿಂದ ಇಲ್ಲೇನಾಗುತ್ತೆ ಅಂತಂದ್ರೆ ನಾನು ಆಕ್ಚುಲಿ ಫಾರ್ಮುಲಾ ಏನಿದೆ ಆ ರೀತಿ ಬರ್ದಿದ್ದೀನಿ ಅಷ್ಟೇ. ಇದು ಸೆಕೆಂಡ್ ರಾಂಗ್ ಅಂದ್ರೆ ಪಿ ಆಫ್ ಬಿ ಅಂತ ಬೇಕಾದ್ರೆ ತಗೊಳ್ಬಹುದು, ಏನಾದ್ರು ಬೇಕಾದ್ರೆ ಬರ್ಕೊಳ್ಬಹುದು. ಪಿ ಆಫ್ ಎ ಎಷ್ಟು ಬರಿದೆ 10/16 ಇಂಟು ದಟ್ ಇಸ್ ವಾಟ್ 9/15 ಇಂಟು 8/14 ಟೋಟಲ್ ಮಾಡೋದು ಇಲ್ಲಿ. ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಬೇಕಾದ್ರೆ ನೀವು ಹಿಂಗೆ. ಮಾಡ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಎಷ್ಟು ಬರ್ತದೆ ನೋಡಿ, ಕ್ಯಾಲ್ಕುಲೇಟರ್ ಅಲ್ಲಿ ಸೊ ಎಷ್ಟು ಬರ್ತದೆ. ಸೊ 10 ಇಂಟು 9 ಇಂಟು 8 720. ನೀವು ಕ್ಯಾನ್ಸಲೇಷನ್ ಮಾಡ್ಬೋದು, ಹೇಗ್ ಬೇಕಾದ್ರೆ ಮಾಡ್ಬೋದು. ನಿಮಗೆ 720 ಡಿವೈಡೆಡ್ ಬೈ 16 ಇಂಟು 15 ಇಂಟು 14 3360. ಈಗ 720 divided by 3360 that is what 0.214 or percentage ಅಂತ ಬಂದಾಗ ಇಂಟು 100 ಮಾಡಿ 21.42% ಬರುತ್ತೆ. ಸೊ ಇದು ಮಾಡೋ ರೀತಿ ವಿಧಾನಗಳನ್ನ ನಾವಿಲ್ಲಿ. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ನೋಡಿ ಒನ್ ಆಫ್ಟರ್ ಅನದರ್ ಅನ್ನೋ ಕಾನ್ಸೆಪ್ಟ್ ಗಳು ಕೊಟ್ಟಾಗ ನಾವು ಹೀಗೆ ಮಾಡ್ಬೇಕಾಗ್ತದೆ. ಒಂದು ಆದ ನಂತರ ಒಂದು ಬಾಲ್ ನ ಪಿಕ್ ಮಾಡುವಂತ ಕಾನ್ಸೆಪ್ಟ್ ಗಳನ್ನ ಮಾಡ್ತಾ ಬರ್ತೀವಿ. ಸೊ ಇದನ್ನ ಟೋಟಲ್ ಆಗಿ ಆನ್ಸರ್ ಇಷ್ಟು ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗೆ ಮೂವ್ ಮಾಡೋಣ ನಾವೀಗ. ಎ ಬ್ಯಾಗ್ ಸರ್ಟೈನ್ ಕಂಟೈನ್ ಅಂತ ಬರ್ತಾ ಬ್ಯಾಗ್ ಕಂಟೈನ್ ಬ್ಯಾಗ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತದ್ದು 4 red balls and 5 white balls are randomly drawn off 4 balls or from the bag. ನೋಡಿ ಅಂದ್ರೆ ಎಷ್ಟು ಬ್ಯಾಗ್, ಒಂದು ಬ್ಯಾಗ್ ಅಲ್ಲಿ ಆಕ್ಚುಲಿ ಎಷ್ಟು ಬಾಲ್ ಇದೆ ಅಂದ್ರೆ 4 ರೆಡ್ ಬಾಲ್ ಇದೆ, 5 ವೈಟ್ ಬಾಲ್ ಇದೆ. ಸೊ ಅದ್ರಲ್ಲಿ ರ್ಯಾಂಡಮ್ ಆಗಿ ಎಷ್ಟು ಪಿಕ್ ಮಾಡಿದಾರೆ. ಸೊ 4 ಬಾಲ್ಸ್ ಗಳನ್ನ ಪಿಕ್ ಮಾಡಿದ್ದಾರೆ. ಮೊದಲನೇದಾಗಿ ನೋಡಿ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಮುಂಚಿತವಾಗಿ ನಮಗೆ ಎನ್ ಆಫ್ ಎಸ್ ನ ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ವಾಟ್ ಟೋಟಲ್ ಔಟ್ಕಮ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಅದನ್ನೇ ನಾವಿಲ್ಲಿ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಸೊ ನಮ್ಗೆ ಏನು ಆಕ್ಚುಲಿ ನೋಡಿ ಸೊ ಈ ತರ ಇದೆ ಅಂತಂದ್ರೆ ಆಕ್ಚುಲಿ ನಮ್ಗೆ ಯಾವತ್ತೂ ಸಹಿತ ನಮ್ಗೆ NCR ಫಾರ್ಮುಲಾ ಮಾಡ್ತೀವಿ. NCR n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ನಮಗೆ ಬರಿತಾ ಹೋಗ್ತೀವಿ. ಅಂದ್ರೆ ನೋಡಿ ಸೊ 4 + 5 ಎಷ್ಟಾಯ್ತು 9. ಇಲ್ಲಿ ಎಷ್ಟು ಡ್ರಾ ಮಾಡಿದಾರೆ ಇಲ್ಲಿಗೆ 4. ಅಲ್ಲಿಗೆ ನೋಡಿ n ಅಂತಂದ್ರೆ ಟೋಟಲ್ ನಂಬರ್ ಆಫ್ ಬಾಲ್ಸ್. 4 ಅಂತಂದ್ರೆ ಹೌ ಮೆನಿ ನಂಬರ್ಸ್ ಬಾಲ್ಸ್ ಆರ್ ಡ್ರಾನ್ ಆರ್ ಹೌ ಮೆನಿ ನಂಬರ್ಸ್ ಬಾಲ್ಸ್ ಆರ್ ಸೆಲೆಕ್ಟೆಡ್. ಅಂದ್ರೆ ಕಾಂಬಿನೇಷನ್ ಅಂತ ನಾವ್ ಏನ್ ಕರಿತೀವಿ ಸಿ ಅಂತಂದ್ರೆ ದಟ್ ಮೀನ್ಸ್ ವಾಟ್ ಸೆಲೆಕ್ಷನ್ ಅಂತ ಕರಿತಾ ಹೋಗ್ತೀವಿ ನಿಮ್ಗೆ. ಸೊ ಅದನ್ನೇ ನಾವು ಈ ಒಂದು NCR ನ ಮಾಡುವಾಗ ಹೇಗ್ ಬರ್ತೀವಿ
n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ ನಾವೀಗ. ಅದಂದ್ರ ಸೊ ಹೀಗೆ ಬರ್ಕೊಂಡ ನಂತರ ನೋಡಿ, ಸೊ n ಫ್ಯಾಕ್ಟೋರಿಯಲ್ ಅಂತಂದ್ರೆ ಸೊ 9 ಇಂಟು 8 ಇಂಟು 7 ಇಂಟು ಅಪ್ ಟು 1 ತನಕ ಬರ್ಕೊಳ್ತಾ ಹೋಗ್ತೀವಿ. ಸೊ ಹಾಗೆ ನಾವೇನಾಗ್ತದೆ 1 ತನಕ ಬರ್ಕೊಳ್ಳೋ ಅವಶ್ಯಕತೆ ಮಾಡ್ಕೊಳಕ್ ಹೋಗ್ಬಾರ್ದು. ಬಿಕಾಸ್ ಆಫ್ ವಾಟ್, ಇಲ್ಲಿ ನೋಡಿ ಮೊದಲನೇದಾಗಿ ಮೇಲ್ ಬರ್ಕೊಳ್ಳೋದಕ್ಕೆ ಮುಂಚಿತವಾಗಿ ಇಲ್ಲಿ ನೋಡ್ಕೊಳ್ಳಿ, 9 ಮೈನಸ್ 4 ಎಷ್ಟು ಬರುತ್ತೆ 5 ಫ್ಯಾಕ್ಟೋರಿಯಲ್ ಅಲ್ವಾ. ಇಲ್ಲೂ ಸಹಿತ 5 ಫ್ಯಾಕ್ಟೋರಿಯಲ್ ತನಕ ಮಾತ್ರ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಸುಮ್ಮನೆ ಲೆಂತಿ ಆಗಿ ಬರ್ಕೊಳ್ಳುವಂತ ತಪ್ಪುತ್ತೆ. ಅದನ್ನೇ ನಾವೇನ್ ಮಾಡ್ತೀವಿ ನೋಡಿ, ಸೊ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಈಗ ಬರ್ಕೊಳ್ಳಿ. 5 ಫ್ಯಾಕ್ಟೋರಿಯಲ್ ಅಂತಂದ್ರೆ ಇನ್ನು ಮುಂದಕ್ಕೆ ಹೋಗುತ್ತೆ ಅಂತ ಅರ್ಥ ಅದು. ಸೊ ಅದನ್ನ 9 ಮೈನಸ್ 4 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು, ದಟ್ ಇಸ್ ವಾಟ್ 5 ಫ್ಯಾಕ್ಟೋರಿಯಲ್. ಇಲ್ಲಿ ಏನಿದೆ 4 ಫ್ಯಾಕ್ಟೋರಿಯಲ್ ಇದೆ. ಸೊ ಅದನ್ನೇ ಬೇಕಾದ್ರೆ ನೀವೇನ್ ಮಾಡ್ಬೋದು 4 ಇಂಟು 3 ಇಂಟು 2 ಇಂಟು 1. ನಾವಿಲ್ಲಿ ಏನ್ ಮಾಡ್ತೀವಿ ನೋಡಿ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ತದೆ. ಸೊ ನಾವಿಲ್ಲಿ ನೋಡ್ಬೋದು ಈಗ, ಸೊ 2 1s 2 2s ರೈತರಂಗೆ ಇಲ್ಲಿ ನೋಡಿ 2 1s 2 2s 2 1s 2 4s. ಸೊ ರೈತರಂಗೆ ಇಲ್ಲಿ ಯಾವ್ದಾದ್ರು ಉಳ್ಕೊಂತಂಗೆ 3 1s 3 3s. ಸೊ ಅಲ್ಲಿಗೆ ನಮ್ಗೆ ಯಾವ್ದಾದ್ರು ಉಳ್ಕೊಳ್ತು, ನಮಗೆ 3 ಇಂಟು 4 ಇಂಟು 7 ಆಯ್ತು ಅಷ್ಟಲ್ವಾ, ಡಿವೈಡೆಡ್ ಬೈ ಇಲ್ಲಿ ಯಾವ್ದು ಉಳ್ಕೊಳ್ತೀನಿ 5. ಸೊ ಯಾವ್ದಿಲ್ಲ ಅಲ್ಲಿಗೆ. ಸೊ ಅಲ್ಲಿಗೆ ಟೋಟಲ್ ಆಗಿ ಎಷ್ಟು ಬರುತ್ತಲ್ಲ ನಮಗೆ ಇಸ್ ಈಕ್ವಲ್ ಟು 3 4s 4 ಇಂಟು 3 ಇಂಟು 7 84. ಸೊ ಇನ್ಯಾವ್ದು ಉಳ್ಕೊಂಡಿದೆ ನೋಡಿ ಒಂದ್ಸತಿ. ಸೊ ಆ ಥರ ಕನ್ಫ್ಯೂಷನ್ ಏನಾದ್ರು ಆಗುತ್ತೆ ಅನ್ನೋದಾದ್ರೆ, ಸೊ 9 ಇಂಟು 8 ಇಂಟು 7 ಇಂಟು 6 3024 ಬರುತ್ತೆ. ಸೊ ಇಲ್ಲಿ ಏನಾಗ್ತಿದೆ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 4 ಇಂಟು 3 ಇಂಟು 2 24 ಎಷ್ಟು ಬರುತ್ತೆ 3024 ಡಿವೈಡೆಡ್ ಬೈ 24 ಅಂದ್ರೆ ಎಷ್ಟು ಬರುತ್ತೆ 126 ಬರುತ್ತೆ. ಸೊ ಇಲ್ಲಿ ಏನಾದ್ರು ಇದು ಮಾಡೋಂಥದ್ದು ಕನ್ಫ್ಯೂಷನ್ಸ್ ಏನಾದ್ರು ಆದ್ರೆ ಆಕ್ಚುಲಿ ಏನ್ ಬರುತ್ತೆ ನಮಗೆ ಇಲ್ಲಿಗೆ ಆನ್ಸರ್ ಏನ್ ಬರುತ್ತೆ ನಮಗೆ 126 ಬರುತ್ತೆ. ದಟ್ ಇಸ್ ವಾಟ್ ಎನ್ ಆಫ್ ಎಸ್ ಅಂತ ಆಗ್ತಿದೆ. ಎನ್ ಆಫ್ ಎಸ್ ಬರ್ತಾ ಹೋಗ್ತದೆ. ಅದನ್ನ ನೋಡ್ಬೇಕು ನಿಮಗೆ 3 4s 12 ಇಂಟು 7. ಓಕೆ, ನೀವೇ ಇಲ್ಲಿ ಏನಾದ್ರು ಮಿಸ್ಟೇಕ್ಸ್ ಏನಾದ್ರು ಆದ್ರೆ ಆಕ್ಚುಲಿ ಏನಾಗ್ತಿದೆ ನೀವು ಡೈರೆಕ್ಟ್ ಆಗಿ 9 ಇಂಟು 8 ಇಂಟು 7 ಇಂಟು 6 ನೋಡಿ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಉಳ್ಕೊಳ್ತೀನಿ 4 3 2 1. ಸೊ ಇದು ಉಳ್ಕೊಳ್ತೀನಿ. ಇಲ್ಲೇನು ಉಳ್ಕೊಳ್ತು 9 8 7 6 ಇಷ್ಟು ಉಳ್ಕೊಳ್ತು. ಸೊ ಇಷ್ಟರಿಂದ ನೋಡಿ ಇದು ಇಷ್ಟನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನ ಇಲ್ಲಿ ತನಕ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದು ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಅವಶ್ಯಕತೆ ಇಲ್ಲ. ಅಲ್ಲಿ ಎಷ್ಟು ಬಂತಲ್ಲಿ ನಮಗೆ 126 ಬಂತು. ಈಗ ಗೊತ್ತಾಗ 126 ಬರುತ್ತೆ. ಸೊ ಅದನ್ನ ನಾವಿಲ್ಲಿಗೆ ನೆಕ್ಸ್ಟ್ ನಾವು ನೋಡುವಾಗ ಹಿಂಗೆ ಈಗ ಇಷ್ಟು ನಮಗೆ ಎಷ್ಟು ಬಂತು 126 ಆನ್ಸರ್ ಬಂದಿದೆ ನಮಗೆ. ಈ 126 ಆನ್ಸರ್ ಅಂದ್ರೆ ಮೊದಲನೇ ಕ್ವಶನ್ಸ್ ಏನ್ ಹೇಳಿದಾರೆ ನಮಗೆ, ಅದನ್ನು ನೋಡಿ ಏನ್ ಹೇಳಿದ್ದಾರೆ, ಆಲ್ ದ ಡ್ರಾನ್ ಬಾಲ್ಸ್ ಆರ್ ರೆಡ್ ಬಾಲ್ಸ್ ಅಂತ ಮಾಡ್ಕೊಳ್ಳಿ. ಎಲ್ಲ ರೆಡ್ ಬಾಲ್ಸ್ ಇರುವಂತದ್ದು ಏನೆಲ್ಲ ಇದೆ ಎಲ್ಲಾನು ಸ್ವಲ್ಪ ಏನ್ ಮಾಡಿದ್ದಾರೆ ರೆಡ್ ಬಾಲ್ಸ್ ನೇ ಡ್ರಾ ಮಾಡಿದ್ದಾರೆ ಅಂತಂದ್ರೆ ದಟ್ ಮೀನ್ಸ್ ವಾಟ್ ಅಂದ್ರೆ ಸೊ ಎನ್ ಸಿ ಆರ್ ಫಾರ್ಮುಲಾ ಏನ್ ಬರುತ್ತೆ ನೋಡಿ. ರೆಡ್ ಬಾಲ್ಸ್ ಎಷ್ಟಿದೆ ಇಲ್ಲಿಗೆ ನೋಡಿ 4 ಇದೆ ನೋಡಿ. ಈ 4 ರೆಡ್ ಬಾಲ್ಸ್ ಅಲ್ಲಿ ಏನ್ ಮಾಡಿದ್ದಾರೆ 4 ಸಲ ಆಲ್ ದ ಬಾಲ್ಸ್ ಆರ್ ಡ್ರಾನ್ ವಾಟ್ ರೆಡ್ ಬಾಲ್ಸ್. ಅಲ್ಲಿಗೆ ಏನ್ ಮಾಡುತ್ತೆ 4C4 ಅಂದ್ರೆ 4 ರೆಡ್ ಬಾಲ್ ಇದೆ, ಅದು 4 ಸಹಿತ ಡ್ರಾ ಮಾಡಿದ್ದಾರೆ. ಬಿಕಾಸ್ ಆಫ್ ವಾಟ್ ಆಲ್ ದ ಡ್ರಾನ್ ಬಾಲ್ಸ್ ಆರ್ ರೆಡ್ ಬಾಲ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ 4C4 ಅಂತ ನಾವು ತಗೊಳ್ತಾ ಹೋಗ್ತೀವಿ. ಅದಕ್ಕೆ NCR ಅಂತ ನಾವು ತಗೊಂಡಾಗ ಫಾರ್ಮುಲಾ ಅದನ್ನೇ ಬರ್ಕೊಳ್ಳಿಗೆ ಏನ್ ಬರುತ್ತೆ 4C4 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 4 ಫ್ಯಾಕ್ಟೋರಿಯಲ್ ಅಂದ್ರೆ ನೋಡಿ 4 ಮೈನಸ್ 4 ಅಂದ್ರೆ ಏನುತ್ತೆ 0 ಬರುತ್ತೆ. ಹಾಗಾಗಿ ಏನಾಗ್ತದೆ ಅಂದ್ರೆ ನಮ್ಗೆ ಇಲ್ಲಿಗೆ ನೋಡಿ 4 ಫ್ಯಾಕ್ಟೋರಿಯಲ್
ಇಲ್ಲೂ ಒಂದು ಫ್ಯಾಕ್ಟೋರಿಯಲ್ ಇದೆಯಲ್ಲ ಹಿಂಗೆ, ಹಾಗಾಗಿ ನಮ್ಗೆ ಏನು ಅವಶ್ಯಕತೆ ಇಲ್ಲ. ಅಲ್ಲಿಗೆ ಏನಾಯ್ತು, ಇದು ಕ್ಯಾನ್ಸಲ್ ಆಯ್ತು. ಆನ್ಸರ್ ಎಷ್ಟು ಬಂತು? 1 ಬರುತ್ತೆ ನಮಗೆ. 4 ಫ್ಯಾಕ್ಟೋರಿಯಲ್ ಬಂತು ಅಂದ್ರೆ 1 ಬರುತ್ತೆ. ನೀವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ನೋಡಿ 4 × 3 × 2 × 1 ಅಂತ ಬರ್ಕೊಂಡು 0 ಫ್ಯಾಕ್ಟೋರಿಯಲ್ 4 × 3 × 2 × 1 ಈಗ ಮಾಡಿದ್ರು ಅದೇ, ಈಗ ಮಾಡಿದ್ರು ಅದೇ. ಆನ್ಸರ್ ಎಷ್ಟು ಬರುತ್ತೆ ಅಲ್ಲಿಗೆ? ಸೊ 1 ಬರ್ತಾ ಹೋಗ್ತದೆ. ಅಲ್ಲಿಗೆ ಏನಾಯ್ತು ನಮಗೆ ಎನ್ ಆಫ್ ಎಫ್ ಎಷ್ಟು ಬಂತು ನಮಗೆ? ಇದು ಆಕ್ಚುಲಿ ಏನಾಯ್ತು ನಮ್ಗೆ, ಇದು ಎನ್ ಆಫ್ ಎಫ್. ಅದನ್ನೇ ನಾವು ಮಾಡ್ಕೊಳ್ಳುವಾಗ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತಂದ್ರೆ ಇದು 1, ಇದು 126 ಗೊತ್ತಿದೆಯಲ್ಲ. ಎನ್ ಆಫ್ ಎಸ್ ಎಷ್ಟಿದೆ? 126 ಇದೆ. ಅಲ್ಲಿಗೆ ಏನ್ ಬರುತ್ತೆ? 1 ಡಿವೈಡೆಡ್ ಬೈ 126 ಅಂತಂದ್ರೆ 0.0079 ಆರ್ ಇಂಟು 100 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲಿಗೆ? ದಟ್ ಇಸ್ ವಾಟ್ 70.0079 ಇಂಟು 100 ಅಂದ್ರೆ ಟೋಟಲ್ ಎಷ್ಟು ಬರುತ್ತೆ ಅಲ್ಲಿಗೆ? 79% ಬರ್ತಾ ಹೋಗ್ತದೆ. ಹಿಂಗೆ ಹಿಂಗೆ ಎಷ್ಟು ಬರುತ್ತೆ ಅಲ್ಲಿಗೆ? 79% ಗಳನ್ನ ನಾವು ನೋಡ್ತಾ ಹೋಗ್ಬೋದು ಹೀಗೆ. ಸೊ ಇದು ಅದಕ್ಕೆ ಆಲ್ ದ ಡ್ರಾನ್ ಬಾಲ್ಸ್ ಆರ್ ರೆಡ್ ಬಾಲ್ಸ್. ಎರಡೂ ಬಾಲ್ಗಳು ಸಹಿತ ಏನಿದೆ? ರೆಡ್. ಅಷ್ಟು ಸಾರಿ, 4 ರೆಡ್ ಬಾಲ್ ಇದೆ. 4ರಲ್ಲಿ 4 ಸಹಿತ ಡ್ರಾ ಮಾಡಿದ್ದಾರೆ. ನೋಡಿ NCR ಫಾರ್ಮುಲಾ ಹೇಗೆ ಅಪ್ಲೈ ಮಾಡೋದು ಅಂತ ಸೊ ಅದನ್ನ ನೋಡ್ತಾ ಹೋಗಿ. ಸೊ ಎರಡನೇ ಕ್ವಶನ್ಸ್ ಮಾಡೋಣ. ಸೊ ಅಲ್ಲಿ ಇದನ್ನ ರಬ್ ಮಾಡ್ತೀನಿ ನಾನು ಇದನ್ನ. ಓಕೆ ಸ್ಟೂಡೆಂಟ್ಸ್ ನೋಡಿ, ಸೊ ಎರಡನೇದು ಅಟ್ಲೀಸ್ಟ್ 1 ಆಫ್ ದ ಡ್ರಾನ್ ಬಾಲ್ಸ್ ಇಸ್ ಅ ವೈಟ್ ಬಾಲ್ ಅಂದ್ರೆ ಅಟ್ಲೀಸ್ಟ್ 1 ಬಾಲ್ ನ ಡ್ರಾ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದು? ವೈಟ್ ಬಾಲ್ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಅದು ಮೊದಲನೇದಾಗಿ 5 ವೈಟ್ ಬಾಲ್ಸ್ ಅಂತ ಹೇಳಿದ್ದಾರೆ ಹಿಂಗೆ. ಆಮೇಲೆ ಎಷ್ಟು ಡ್ರಾ, ಟೋಟಲ್ ಡ್ರಾ ಎಷ್ಟಾಗಿದೆ? 4 ಡ್ರಾ ಮಾಡಿರೋದು. ಸೊ ಮೊದಲನೇದಾಗಿ ನಾವು ಬರ್ಕೊಳ್ಳುವಾಗ ಇಲ್ಲಿ ಸಿಂಪಲ್ ಬರೀತೀವಿ ನೋಡಿ. ಸೊ ವೈಟ್ ಬಾಲ್ಸ್, ವೈಟ್ ಎಷ್ಟಿದೆ? 5 ಇದೆ. ದೆನ್ ರೆಡ್ ಎಷ್ಟಿದೆ ನೋಡಿ? 4 ಇದೆ. ಸೊ ಅದನ್ನ ನಾವು ಹಿಂಗೆ ಬರ್ಕೊಂಡು ಹಿಂಗೆ ಬರ್ತಾ ಹೋಗೋಣ ಅವರಿಗೆ. ಸೊ ಈಗ ಬರಿತಾ ಹೋದ ಹಿಂಗೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಕ್ವಶನ್ಸ್ ಹೇಳಿದ್ರೆ ಅಟ್ಲೀಸ್ಟ್ 1 ಆಫ್ ದ ಡ್ರಾನ್ ಬಾಲ್ ಈಸ್ ಅ ವೈಟ್ ಬಾಲ್. ಅದಕ್ಕೋಸ್ಕರ ವೈಟ್ ನ ಮೊದಲನೇದಾಗಿ ಬರ್ಕೊಂಡಿದ್ದೀನಿ ನಾನು ಹಿಂಗೆ. ಓಕೆನಾ? ಅಟ್ಲೀಸ್ಟ್ 1 ಅನ್ನ ತಗೊಳ್ಳೋಣ ಫಸ್ಟ್ ಗೆ. ಓಕೆನಾ? ಅಟ್ಲೀಸ್ಟ್ 1 ಅನ್ನ ತಗೊಂಡ್ರೆ ಟೋಟಲ್ ಡ್ರಾನ್ ಎಷ್ಟಿದೆ ನೋಡಿ? 4 ಬಾಲ್ ಡ್ರಾ ಮಾಡಿದ್ರೆ ಇಲ್ಲಿಗೆ. ಎಷ್ಟು ಡ್ರಾ ಮಾಡಿದ್ರೆ ಅಲ್ಲಿಗೆ? 4 ಬಾಲ್ ಡ್ರಾ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ 1 ಮಿನಿಮಮ್ 1 ನ ಏನ್ ಮಾಡಿದಾರೆ? ಒಂದು ವೈಟ್ ನ ಪಿಕ್ ಮಾಡಿದಾರೆ ಅಂದ್ರೆ ರಿಮೈನಿಂಗ್ ಎಷ್ಟು ಉಳ್ಕೊಳ್ತೀನ? ಹೌದಲ್ವಾ? ಟೋಟಲ್ ಬಾಲ್ಸ್ ಅಲ್ಲಿ 1 ವೈಟ್ ಪಿಕ್ ಮಾಡಿದ್ದಾರೆ. ರಿಮೈನಿಂಗ್ ಎಷ್ಟು ಉಳ್ಕೊಳ್ತೀನ? 4ರಲ್ಲಿ 3 ಉಳ್ಕೊಳ್ತು. ಅಲ್ಲಿಗೆ 3 + 1 ಏನಾಯ್ತು? 4 ಬಾಲ್ಸ್ ಆಯ್ತು. ಸೊ ನೆಕ್ಸ್ಟ್ ಇನ್ನೂ ಇದೆಯಲ್ಲ, ಈಗ ನೆಕ್ಸ್ಟ್ 4 ಬಾಲ್ಸ್ ಅಲ್ಲಿ ಅಟ್ಲೀಸ್ಟ್ 1 ತಗೊಂಡಿದ್ದೀನಿ. ನೆಕ್ಸ್ಟ್ 2 ತಗೊಳ್ಳೋಣ. ಅಟ್ಲೀಸ್ಟ್ 2 ಬಾಲ್ಸ್ ತಗೊಂಡ್ರೆ ಇನ್ ರಿಮೈನಿಂಗ್ 4ರಲ್ಲಿ ಎಷ್ಟು ಉಳ್ಕೊಳ್ತೀವಿ? 4ರಲ್ಲಿ ಇಲ್ಲಿ 2 ಉಳ್ಕೊಳ್ತೀನಿ. ಅಟ್ಲೀಸ್ಟ್ 3 ಇಲ್ಲಿ 1, ಅಟ್ಲೀಸ್ಟ್ 4 ಹಿಯರ್ 0. ಇನ್ ಮತ್ತೆ ನೆಕ್ಸ್ಟ್ ಅನ್ನೋದು ಇದೆಯಾ? ಏನಿಲ್ಲ. ಬಿಕಾಸ್ ಆಫ್ ಯಾಕೆ ಅಂತಂದ್ರೆ ನಮಗೆ 4 ಬಾಲ್ ಡ್ರಾ ಆಗಿರೋದು. ನಮಗೆ ಡ್ರಾ ಮಾಡೋದು ಎಷ್ಟಿದೆ? 4 ಬಾಲ್ ಮಾತ್ರ ಪಿಕ್ ಮಾಡಿದ್ದಾರೆ. ಹಾಗಾಗಿ ನಾವು ನೋಡಿ ಫಸ್ಟ್ 1 ತಗೊಂಡ್ವಿ. ರಿಮೈನಿಂಗ್ ಎಷ್ಟು? 3 ಆಯ್ತು. 2 4 3 1 4 4 ಏನು ಉಳ್ಕೊಳ್ಳಿಲ್ಲ. ಅಲ್ಲಿಗೆ 0 ಆಯ್ತದೆ. ದಟ್ ಈಸ್ ವಾಟ್ ಅಟ್ಲೀಸ್ಟ್ ಮಿನಿಮಮ್. ಅಟ್ ಮೋಸ್ಟ್ ಅಂತ ಹೇಳಿಲ್ಲ. ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ ಅಂತ ಆಗ್ಬಿಡ್ತದ. ಅಟ್ ಮೋಸ್ಟ್ ಅಂದ್ರೆ 1ಕ್ಕೆ ಸ್ಟಾಪ್ ಮಾಡ್ಬಿಡ್ತಾ ಇದ್ವಿ. ಸೊ ಅಲ್ಲ ಆಗಿಲ್ಲ. ಹಾಗಾಗಿ ನಾವೀಗ ಬರಿತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ. 5C ನೋಡಿ ಈಗೆಲ್ಲ ಈಗ 5C1 ಇಂಟು 4C3 ನೋಡಿ 5C1 to 4C3 ಪ್ಲಸ್ ದೆನ್ 5C2 ಇಂಟು 4C2 ಇದ್ರಾ ಪ್ಲಸ್ ನೆಕ್ಸ್ಟ್ ಏನಿದೆ 5C3 into how much? 4C1 plus 5C4 into 4C0 ಅರ್ಥಾಯ್ತಾ ನೋಡಿ. ಸೊ ಇಷ್ಟನ್ನ ನಾವು ಬರ್ಕೊಂಡು ಆಕ್ಚುಲಿ ನಾವು ಈ ರೀತಿಯಲ್ಲಿ ಮಾಡಬೇಕಾಗ್ತದೆ. ನಮಗೆಲ್ಲ ಆಲ್ರೆಡಿ ಏನಾಗುತ್ತೆ ನಮಗೆ ಸೊ ನಮಗೆ ಗೊತ್ತಿರೋದ್ರಿಂದ ನಮಗೆ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಆಕ್ಚುಲಿ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ 5C1 ಅಂತ ಬಂದಿದೆ ಅಂದ್ರೆ ನಿಮಗೆ NCR ಫಾರ್ಮುಲಾ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ಅದನ್ನ ನೋಡ್ತಾ ಬನ್ನಿಂಗೆ. ಇದು ಗೊತ್ತಾಯ್ತಲ್ಲ ನಿಂಗೆ. ಸೊ ಇದನ್ನ ನೋಡ್ಕೊಬಿಡಿದ, ಇದನ್ನ ನೋಡ್ತಾ ಬನ್ನಿಂಗೆ. ಸೊ ಈಗ NCR ಫಾರ್ಮುಲಾಸ್ ಏನಾದ್ರು NCR ಗಳನ್ನ ಬಳಕೆ ಮಾಡ್ತಾ ಹೋಗಿ.
NCR ಫಾರ್ಮುಲಾಸ್ಗಳನ್ನ ಅಪ್ಲೈ ಮಾಡ್ಕೊಂಡು ನಮಗೆ ನಾವು ಕಂಡುಹಿಡಿಯೋದು ಏನಿದೆ ನಮಗಿದು ಎನ್ ಆಫ್ ಎಫ್ ಇದು ಎನ್ ಆಫ್ ಎಫ್ ನ ಕಂಡುಹಿಡಿಯಬೇಕು ನಾವು ಓದೋದ್ರದ ಎನ್ ಆಫ್ ಎಫ್ ಅಂದ್ರೆ 5C1 ಅಂತ ಮಾಡಿದಾಗ ನೋಡಿ ಆಕ್ಚುಲಿ 5 ಬರ್ತದೆ ಅದು ಗೊತ್ತಾಗ್ತಿದೆ ಹೇಗೆ ಅಂತ ನೋಡಿ 5C1 5C1 ಅಂತಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 5 ಮೈನಸ್ 1 ಅಂದ್ರೆ 4 ಬರುತ್ತೆ ಅದಕ್ಕೆ ಏನಾಗ್ತದೆ 5 ಇಂಟು 4 ಫ್ಯಾಕ್ಟೋರಿಯಲ್ ಸೊ 5 ಮೈನಸ್ 1 ಅಂದ್ರೆ 4 ಫ್ಯಾಕ್ಟೋರಿಯಲ್ ಇಲ್ಲಿ 1 ಫ್ಯಾಕ್ಟೋರಿಯಲ್ 1 ಇಂಟು 0 ಅಂದ್ರೆ 0 ಬರುತ್ತೆ ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ 1 ಫ್ಯಾಕ್ಟೋರಿಯಲ್ ಏನ್ ಬರುತ್ತೆ 1 ಇಂಟು 0 ಹಾಗಾಗಿ 1 ಫ್ಯಾಕ್ಟೋರಿಯಲ್ ಹಾಗೆ ಬರ್ಕೊಳ್ಳಿ ಇಲ್ಲ ಅಂದ್ರೆ 0 ಬರೆದ್ರು ಅಷ್ಟೇ 0ನೇ ಬರುತ್ತೆ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 5 is the answer. ಸೊ ಇಲ್ಲಿಗೆ ಬಂತು 5 ಬಂತು ಇಲ್ಲಿಗೆ ಓಕೆನಾ 5 ಇಂಟು 4C3 ಅಂದ್ರೆ ನೋಡಿ 4C3 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂದ್ರೆ ನೋಡಿ 4 ಮೈನಸ್ 3 ಅಂದ್ರೆ 1 ಬರುತ್ತೆ 1 ತನಕ ಹೋಗ್ಬೋದು ನೀವು ಅಥವಾ ಇಲ್ಲೂ ನೋಡಿ ಸೊ ಇಲ್ಲೂ 3 ಫ್ಯಾಕ್ಟೋರಿಯಲ್ ಅಂತ ಇರೋದ್ರಿಂದ ಆಕ್ಚುಲಿ ಏನ್ ಮಾಡ್ಬೋದು ಅಂದ್ರೆ ನೀವು 3 ತನಕ ಬರ್ಕೊಳ್ಳಿ ಸಾಕು 3 ಫ್ಯಾಕ್ಟೋರಿಯಲ್ ಸೊ ಇಲ್ಲಿ 4 ಮೈನಸ್ 1 4 ಮೈನಸ್ 3 1 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಇಲ್ಲಿ ಬರ್ಕೊಳ್ಳಿ ಇದು ಕ್ಯಾನ್ಸಲ್ ಆಯ್ತು ಸೊ ಅಲ್ಲಿ ಎಷ್ಟು ಉಳ್ಕೊಳ್ತಿಗೆ 4 ಉಳ್ಕೊಳ್ತು ಇಂಟು 4 ಪ್ಲಸ್ ಹಾಗಾದ್ರ ಸೊ ನಾವು ಹೇಗೆ ಪಾಸಿಬಿಲಿಟೀಸ್ ಆಗ್ತದೆ ಆ ರೀತಿ ಮಾಡ್ತಾ ಹೋಗ್ಬೇಕು ಗೊತ್ತಿದೆ ಹೇಗೆ ಸೊ ಹಾಗೆ ಮಾಡ್ತಾ ಬನ್ನಿ ಅದಾದ ನಂತರ ಆಕ್ಚುಲಿ 5C2 ಅಂತಂದ್ರೆ 5C2 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಬರುತ್ತೆ ಹಿಂಗೆ ಸೊ ಅಲ್ಲಿ 5 ಮೈನಸ್ 2 ಅಂತಂದ್ರೆ 3 ಬರುತ್ತೆ ಸೊ ಅಲ್ಲಿಗೆ 3 ತನಕ ಬರ್ಕೊಳ್ಬಹುದು ನೋಡಿ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಸೊ 5 ಮೈನಸ್ 2 ಅಂದ್ರೆ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 2 1s 2 2s ಅಲ್ಲಿಗೆ 10 ಬಂತು ನಾವಿಲ್ಲಿಗೆ ಯಾವ್ದಕ್ಕೆ ಸೊ ಇದಕ್ಕೆ 10 ಬರ್ಕೊಳ್ಳಿ ಸೊ ಇಂಟು ನೆಕ್ಸ್ಟ್ 4C2 ಅಂದ್ರೆ 4 ಫ್ಯಾಕ್ಟೋರಿಯಲ್ ಮೈನಸ್ 4 ಮೈನಸ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಸೊ ಅಲ್ಲಿಗೆ 4 ಮೈನಸ್ 2 ಅಂದ್ರೆ 2 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ 2 ಇಂಟು 1 ಸೊ 2 ಫ್ಯಾಕ್ಟೋರಿಯಲ್ 2 2 ಕ್ಯಾನ್ಸಲ್ 2 1s 2 2s ಅಲ್ಲಿಗೆ 3 2s 6 ಬಂತು ಆಯ್ತಾ ಸೊ ನೆಕ್ಸ್ಟ್ ಏನಿದೆ ನಿಮಗೆ 5C3 ಸೊ 5C3 ಅಂತಂದ್ರೆ 5 ಫ್ಯಾಕ್ಟೋರಿಯಲ್ ವಾಟ್ ಇಸ್ ದಟ್ 5 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಬರುತ್ತೆ 5 ಮೈನಸ್ 3 ಅಂದ್ರೆ 2 ಬರುತ್ತೆ ಸೊ 3 ತನಕ ತಗೊಳ್ಳಿ ಬಿಕಾಸ್ 3 ಮ್ಯಾಕ್ಸಿಮಮ್ ಇದೆ 3 ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಹಾಗಾಗಿ ನಾನು 3 ತಗೊಳ್ತಾ ಇದ್ದೀನಿ ಅಷ್ಟೇ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ 5 ಮೈನಸ್ 3 ಅಂದ್ರೆ 2 ಇಂಟು 1 ಇಲ್ಲಿ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 5 2 1s 2 2s ಟೋಟಲಿ 5 2s 10 ಸೊ ಇಲ್ಲಿ ಏನಿದೆ ದಟ್ ಇಸ್ ವಾಟ್ 5C3 10 ಬರ್ತದೆ ನೋಡಿ ದೆನ್ ಇಲ್ಲಿ 4C1 ಅಂತಂದ್ರೆ 4 ಬರ್ತದೆ ಓಕೆನಾ ದೆನ್ 5C4 ನೋಡಿ 3 ಆಯ್ತಲ್ವಾ ನೆಕ್ಸ್ಟ್ ಇನ್ನು ಒಂದಿದೆ 5C4 ಏನ್ ಬರುತ್ತೆ 5C4 ಅಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 5 ಮೈನಸ್ 4 ಅಂದ್ರೆ 1 ಬರುತ್ತೆ ಸೊ ಮ್ಯಾಕ್ಸಿಮಮ್ ಇಲ್ಲೂ ಸಹಿತ 4 ಫ್ಯಾಕ್ಟೋರಿಯಲ್ ಅಂತ ಇದೆ ಹಾಗಾಗಿ ಡೈರೆಕ್ಟ್ ನಾವು ಏನ್ ಮಾಡ್ಬೋದು 5 ಇಂಟು 4 ಫ್ಯಾಕ್ಟೋರಿಯಲ್ ಇಲ್ಲಿ ಇಷ್ಟು ಬರೀರಿ ಸಾಕು 5 ಮೈನಸ್ 4 ಅಂದ್ರೆ 1 ಫ್ಯಾಕ್ಟೋರಿಯಲ್ ಬರುತ್ತೆ ಸೊ ಅಲ್ಲಿಗೆ ಏನಾಗ್ತಿಗೆ ಇದು 4 ಫ್ಯಾಕ್ಟೋರಿಯಲ್ 4 ಕ್ಯಾನ್ಸಲ್ ಆನ್ಸರ್ ಎಷ್ಟು 5 ಬಂತು 5 ಇಂಟು 4C0 ಅಂದ್ರೆ ಆನ್ಸರ್ ಆಕ್ಚುಲಿ ಏನ್ ಬರುತ್ತೆ ನಾನು ಅವಾಗಲೇ ಮಾಡಿದ್ದೆ ನಿಮಗೆ ನೋಡ್ಕೊಳ್ಳಿ ಇನ್ನೊಂದ್ಸತಿ ಬರ್ತದೆ 4C0 ಅಂದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 0 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಬರ್ತದೆ 4 ಮೈನಸ್ 0 ಅಂದ್ರೆ ಏನ್ ಬರ್ತದೆ 4 ಮೈನಸ್ 0 ಅಂದ್ರೆ 4 ಬರುತ್ತೆ ಅರ್ಥ ಮಾಡ್ಕೋಬೇಕು ಇಂಟು ಅಲ್ಲ ಅದು 4 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಬರ್ತದೆ 4 ಫ್ಯಾಕ್ಟೋರಿಯಲ್ 4 ಮೈನಸ್ 0 ಅಂದ್ರೆ
4 ಬರುತ್ತೆ. ಇಲ್ಲಿಗೆ 0 ಫ್ಯಾಕ್ಟೋರಿಯಲ್ ಹಾಗೆ ಅದು 4 ಕ್ಯಾನ್ಸಲ್ ಇಸ್ ಈಕ್ವಲ್ ಟು 1. ಅಲ್ಲಿಗೆ ಏನು ಬಂತು? 1 ಬಂತು ಅಲ್ಲಿಗೆ. ಅರ್ಥ ಆಯ್ತಾ? ಸೊ 1 ಬರ್ತಾ ಹೋಗ್ತದೆ. ಸೊ ಈಗ ನಾವೇನ್ ಮಾಡ್ಬೇಕು? ಎಲ್ಲಾದ್ರದ್ದು ಆಯ್ತಲ್ಲ ಈಗ, ಎಲ್ಲಾದ್ರದ್ದು ಆಯ್ತು. ಈಗ ಎಲ್ಲಾನು ಸಹಿತ ಏನ್ ಮಾಡ್ಬೇಕು ಅಂದ್ರೆ ನೀವು ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಮಲ್ಟಿಪ್ಲೈ ಮಾಡ್ಕೊಂಡು ಅಡಿಷನ್ ಮಾಡ್ತಾ ಬಂದ್ರೆ ಆಕ್ಚುಲಿ ಆನ್ಸರ್ ಏನ್ ಬರ್ತದೆ ಚೆಕ್ ಮಾಡೋಣ ನಮ್ಗೆ. ಆಯ್ತಾ? ಈಗ ನಮ್ಗೇನು ಎನ್ ಆಫ್ ಎಫ್ ಈಗಲ್ವರ ಇಲ್ಲಿ ಏನ್ ಬಂತು ನೋಡಿ. ಈಗ 5 into 4 ಎಷ್ಟು? 20 ಪ್ಲಸ್ 10 6 60, 10 into 4 40, 5 1 5 ಡಿವೈಡೆಡ್ ಬೈ ಇದೇನಿದೆ 126. ಹೌದಾ? ಬಟ್ ಇದನ್ನ ಹಿಂಗೆ ಬರ್ಕೊಳ್ಳಿ. P of A is equal to N of F divided by N of F is equal to, so ಇದು ಬಂದಿದ್ಯಾ? ಸೊ ಏನಂತೆ 6 80 plus 40 120 125 125 by 126 ಬರುತ್ತೆ. 125 by 126 ಅಂತಂದ್ರೆ 0.9920 or ಪರ್ಸೆಂಟೇಜ್ ನಾವು ಕನ್ವರ್ಟ್ ಮಾಡಿದ್ರೆ ದಟ್ ಇಸ್ ವಾಟ್ 99.20 ಬರ್ತಾ ಹೋಗ್ತದೆ. ನೋಡ್ಕೊಂಡ್ರೆ ಎಲ್ಲರಿಗ ಆಕ್ಚುಲಿ ಸ್ಟಾರ್ಟಿಂಗ್ ನಾನು ಆಕ್ಚುಲಿ ಡಯಾಗ್ರಾಮ್ ಹೇಗೆ ಸೊ ವೈಟ್ ನ ಮಾಡ್ಕೊಂಡಿದ್ದಾರೆ, ಎಷ್ಟು ಡ್ರಾ ಮಾಡಿದ್ದಾರೆ, ಅಟ್ಲೀಸ್ಟ್ ಅಂದ್ರೆ ಏನು, ಎಷ್ಟು ಫಸ್ಟ್ ತಗೊಳ್ಬೇಕು, ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗ್ತದೆ. ಸೊ 4 ಡ್ರಾ ಬಾಲ್ಸ್ ಆಗ್ತದೆ, 4 ಬಾಲ್ ನ ಡ್ರಾ ಮಾಡಿದ್ದಾರೆ. ಹಾಗಾಗಿ ಇದನ್ನ ನಾವು ಆಕ್ಚುಲಿ ಎಷ್ಟು 99.20 ಬರ್ತಾ ಹೋಗ್ತದೆ ಸೆಕೆಂಡ್ ಒನ್ಗೆ. ಸೊ ಈ ರೀತಿ ನೋಡುವಂಥದ್ದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡ್ಕೋಣ. ಸ್ಟೂಡೆಂಟ್ಸ್, ಟುಡೇ ಆಕ್ಚುಲಿ ನಾವು ಏನು ಬಾಲ್ಸ್ ಗಳ ಬಗ್ಗೆ ಪ್ರಾಬಬಿಲಿಟಿ ಆನ್ ಬಾಲ್ಸ್ ಅಂದ್ರೆ ಬಾಲ್ಸ್ ಗಳನ್ನ ನಾವು ಪ್ರಾಬಬಿಲಿಟಿನಲ್ಲಿ ಹೇಗೆ ಯೂಸ್ ಮಾಡುವಂಥದ್ದು, ಹೇಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂಥದ್ದು ನೋಡ್ತಾ ಬಂದೆ. ಸೊ ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್. ಸೊ ನೋಡುವಾಗ ಆಕ್ಚುಲಿ ನಿಮಗೆ ತುಂಬಾ ಕಷ್ಟ ಅನ್ಸುತ್ತೆ. ಸೊ ಆ ರೀತಿ ಇದು ಮಾಡ್ಕೊಳ್ಳುವಂಥದ್ದು ಬೇಡ. ಬಿಕಾಸ್ ಆಫ್ ವಾಟ್ ಅದನ್ನ ಥಿಯಾಟಿಕಲ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಮೇನ್ ಆಗಿ ನಾವು ಏನ್ ಫೋಕಸ್ ಮಾಡ್ತೀವಿ ಅಂತಂದ್ರೆ ಸೊ NCR ಫಾರ್ಮುಲಾಗಳನ್ನ ಕರೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಅದನ್ನು ಫಾಲೋ ಅಪ್ ಮಾಡ್ತಾ ಬನ್ನಿ. ದೆನ್ ವಾಟ್ N of S ಅಂದ್ರೇನು, N of F ಅಂದ್ರೇನು, ಫೇವರಬಲ್ ಔಟ್ಕಮ್ಸ್ ಅಂಡ್ ವಾಟ್ ಟೋಟಲ್ ಔಟ್ಕಮ್ಸ್ ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಮುಂದಿನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಯಾವುದು ಹೊಸ ಟಾಪಿಕ್ಸ್ ನ ಮಾಡ್ತಾ ಬರೋಣ. ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು ಆಲ್ ಆಫ್ ಯು.